ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಅವರ ಪೊಲೀಸರು ಹೇಗೆ ಹಾಫ್ ಎನ್ಕೌಂಟರ್ಗಳನ್ನು ನಡೆಸ್ತಾರೆ ಅನ್ನೋದನ್ನ ಒಬ್ಬ ಕೈದಿ ನ್ಯಾಯಾಧೀಶರಿಗೆ ಹೇಳಿದ್ದಾನೆ. ಇಂತಹ ಹಾಫ್ ಎನ್ಕೌಂಟರ್ಗಾಗಿ ಹೈಕೋರ್ಟ್ ಯುಪಿ ಪೊಲೀಸರನ್ನ ಈಗಾಗಲೇ ಖಂಡಿಸಿದೆ. ಯುಪಿ ಪೊಲೀಸರು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನ ಅನುಸರಿಸುತ್ತಿಲ್ಲ ಅನ್ನೋದನ್ನ ಅದು ಗಮನಿಸಿದೆ. ಈಗ ಖೈದಿ ಯುಪಿ ಪೊಲೀಸರ ಹಾಫ್ ಎನ್ಕೌಂಟರ್ ಬಗ್ಗೆ ವಿವರಿಸಿದ ಬಳಿಕ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಾ? ಆದಿತ್ಯನಾಥ್ ಸರ್ಕಾರದಲ್ಲಿ ಯುಪಿಯಲ್ಲಿ ನಕಲಿ ಎನ್ಕೌಂಟರ್ಗಳು, ಹಾಫ್ ಎನ್ಕೌಂಟರ್ಗಳದ್ದೇ ಹಾವಳಿ. ಪೊಲೀಸರು ಆರೋಪಿ ಅಥವಾ ಶಂಕಿತನನ್ನ ಹೇಗೆ ಹಿಡಿದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅವರ ಕಾಲುಗಳಿಗೆ ಗುಂಡು ಹಾರಿಸುತ್ತಾರೆ ಅನ್ನೋದು ಬಯಲಾಗಿದೆ. ಆದಿತ್ಯನಾಥ್ ಅವರ ಪೊಲೀಸರು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನ ಉಲ್ಲಂಘಿಸಿ ಪ್ರತಿದಿನ ಹಾಫ್ ಎನ್ಕೌಂಟರ್ಗಳನ್ನ ನಡೆಸುತ್ತಿರೋ ಬಗ್ಗೆ ದೂರುಗಳಿವೆ. ಮೊದಲ ಬಾರಿಗೆ ಅದೆಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನ ವಿವರಿಸುವ ವಿಡಿಯೋ ಇದಕ್ಕೆ ಸಾಕ್ಷಿಯಾಗಿ ಹೊರಬಿದ್ದಿದೆ. ಜೈಲಿನಲ್ಲಿರುವ ಅನೇಕ ಖೈದಿಗಳು ಹಾಫ್ ಎನ್ಕೌಂಟರ್ಗಳ ಬಲಿಪಶುಗಳಾಗಿದ್ದಾರೆ. ಜೈಲಿನ ಆವರಣದಲ್ಲಿ ನ್ಯಾಯಾಂಗ ಅಧಿಕಾರಿಗೆ ಖೈದಿಗಳು ನಕಲಿ ಎನ್ಕೌಂಟರ್ ಕಥೆಯನ್ನ ಇದೇ ಮೊದಲ ಸಲ ಹೇಳಿರೋದ್ರ ಬಗ್ಗೆ ಪತ್ರಕರ್ತ ಅಜಿತ್ ಅಂಜುಮ್ ತಮ್ಮ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಸಹಾರನ್ಪುರ ಜಿಲ್ಲೆಯ ದಿಯೋಬಂದ್ ಜೈಲಿನಿಂದ ಬಂದಿರುವ ವಿಡಿಯೋದಲ್ಲಿ ಖೈದಿಯೊಬ್ಬ ಅದನ್ನ ವಿವರಿಸಿದ್ದಾನೆ. ದಿಯೋಬಂದ್ ನ್ಯಾಯಾಲಯದ ಎಸಿಜಿಎಂ ಪರ್ವಿಂದರ್ ಸಿಂಗ್ ಅವರು ದಿಯೋಬಂದ್ ಜೈಲಿಗೆ ವೈಯಕ್ತಿಕವಾಗಿ ಭೇಟಿ ನೀಡಿ ಎನ್ಕೌಂಟರ್ನಲ್ಲಿ ಗಾಯಗೊಂಡ ಎಲ್ಲ ಖೈದಿಗಳನ್ನ ಸೇರಿಸಿ ಪ್ರಶ್ನಿಸಿದಾಗ ಈ ಕಥೆ ಬಯಲಾಗಿದೆ. क्या पूरा पूरा बताओ ना कैसे कैसे नहीं अगर लेटने की जरूरत नहीं है, ऐसे लेटो मत, ऐसे टांग रखते और कपड़ा रखते इतनी दूर से बोली। अच्छा चलो नीचे भी आएंगे बाद में, फिर उसके बाद अपना उसके कट्टे की फाइलिंग कर खुद कर देती है. ಅಪರಾಧಿಗಳನ್ನ ಶಿಕ್ಷಿಸುವುದು ಪೊಲೀಸರಲ್ಲ, ನ್ಯಾಯಾಲಯಗಳ ಜವಾಬ್ದಾರಿ ಅಂತ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ ವರೆಗೆ ಎಲ್ಲ ನ್ಯಾಯಾಲಯಗಳು ಪದೇ ಪದೇ ಹೇಳಿವೆ. 2 ವಾರಗಳ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಯುಪಿ ಪೊಲೀಸರು ಬಡ್ತಿಗಾಗಿ ನಕಲಿ ಎನ್ಕೌಂಟರ್ಗಳನ್ನು ನಡೆಸುತ್ತಿದ್ದಾರೆ ಅಂತ ಹೇಳಿದೆ. ಆದಿತ್ಯನಾಥ್ ಆಡಳಿತದ ಈ 8 ವರ್ಷಗಳಲ್ಲಿ ಹಾಫ್ ಎನ್ಕೌಂಟರ್ಗಳ ಸಂಖ್ಯೆ 16,000ಕ್ಕಿಂತ ಹೆಚ್ಚಾಗಿದೆ. ಮೊದಲು ಗುಂಡು ಹಾರಿಸಿ ಬಳಿಕ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ವಿದ್ಯುತ್ ಶಾಕ್ ನೀಡೋದು, ಹೊಡೆಯೋದು, ತಪ್ಪೊಪ್ಪಿಗೆ ಪಡೆಯೋಕೆ 3rd ಡಿಗ್ರಿ ಚಿತ್ರಹಿಂಸೆ ನೀಡೋದು ನಡೀತಿರೋದ್ರ ಬಗ್ಗೆ ಖೈದಿಗಳು ವಿವರಿಸಿದ್ದಾರೆ. ಹಲವು ಬಾರಿ ನಿಜವಾದ ಎನ್ಕೌಂಟರ್ಗಳು ನಡೆಯುತ್ತೆ. ಅದರಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಸಾಯುವ ಸಂದರ್ಭಗಳಿರುತ್ತೆ. ಆದರೆ ಅದು ನಕಲಿ ಎನ್ಕೌಂಟರ್ ಆಗಿದ್ರೆ ಹೆಚ್ಚಿನ ಸಮಯ ಪೊಲೀಸರಲ್ಲಿ ಯಾರೂ ಗಾಯಗೊಂಡಿರೋದಿಲ್ಲ. ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಲಾಯಿತು ಅನ್ನುವ ಕಥೆ ಕಟ್ಟಲಾಗತ್ತೆ. ಆರೋಪಿ ಎನ್ಕೌಂಟರ್ಗೆ ಬಲಿಯಾಗ್ತಾನೆ, ಇಲ್ಲ ಅಂತಂದ್ರೆ ಹಾಫ್ ಎನ್ಕೌಂಟರ್ಗೆ ತುತ್ತಾಗ್ತಾನೆ. ಅಲ್ಲಿ ಬೈಕ್, ಪಿಸ್ತೂಲ್ ಅಥವಾ ಇನ್ಯಾವುದೇ ಆಯುಧವನ್ನ ವಶಪಡಿಸಿಕೊಳ್ಳಲಾಗತ್ತೆ. ಇದು ದಶಕಗಳಿಂದ ನಡೀತಿರುವ ಒಂದು ಮಾದರಿ. 2025ರ ಡಿಸೆಂಬರ್ ವರೆಗಿನ ಗುಂಡಿನ ದಾಳಿಯ ಅಂಕಿ ಅಂಶಗಳು ಆಘಾತಕಾರಿಯಾಗಿವೆ. ಅವು ಯುಪಿ ಸರ್ಕಾರದ್ದೇ ಅಂಕಿ ಅಂಶಗಳಾಗಿವೆ. 2017ರ ಮಾರ್ಚ್ನಿಂದ 2025ರ ಡಿಸೆಂಬರ್ ವರೆಗೆ ನಡೆದಿರುವ ಒಟ್ಟು ಎನ್ಕೌಂಟರ್ಗಳು 16,284. ಇದರಲ್ಲಿ 10,000ಕ್ಕೂ ಹೆಚ್ಚು ಅಪರಾಧಿಗಳು ಗಾಯಗೊಂಡರು. ಅಂದ್ರೆ 10,000ಕ್ಕೂ ಹೆಚ್ಚು ಹಾಫ್ ಎನ್ಕೌಂಟರ್ಗಳು ನಡೆದವು. 266 ಅಪರಾಧಿಗಳು ಎನ್ಕೌಂಟರ್ಗಳಲ್ಲಿ ಸಾವಿಗೀಡಾಗಿದ್ದಾರೆ. ಹಾಗಿದ್ರೆ ಎಷ್ಟು ಎನ್ಕೌಂಟರ್ಗಳು ನಕಲಿ ಮತ್ತು ಹಾಫ್ ಎನ್ಕೌಂಟರ್ಗಳಿವೆ ಅನ್ನೋದನ್ನ ಊಹೆ ಮಾಡಬಹುದು. ಈಗ ಖೈದಿಗಳೇ ಇದನ್ನ ವಿವರಿಸಿರುವಾಗ ನ್ಯಾಯಾಲಯ ಖೈದಿಗಳ ಹೇಳಿಕೆಗಳನ್ನ ಗಣನೆಗೆ ತೆಗೆದುಕೊಳ್ಳುತ್ತಾ? ಯಾಕಂದ್ರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳು ನಕಲಿ ಎನ್ಕೌಂಟರ್ಗಳಲ್ಲಿ ಎಫ್ಐಆರ್ ದಾಖಲಿಸಲಾಗತ್ತೆ ಅಂತ ಹೇಳುತ್ತೆ. ನಕಲಿ ಎನ್ಕೌಂಟರ್ಗಳಿಗೆ ಪೊಲೀಸ್ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಲಾಗತ್ತೆ. ನಕಲಿ ಎನ್ಕೌಂಟರ್ಗಳಲ್ಲಿ ಭಾಗಿಯಾಗಿರೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗತ್ತೆ. ಆದರೆ ಇಲ್ಲಿ ಎಸಿಜಿಎಂ ಸ್ವತಃ ಖೈದಿಗಳ ಇಡೀ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಸಿದ್ದಾರೆ. ಹಾಗಾಗಿ ನ್ಯಾಯಾಲಯ ಖೈದಿಗಳ ಈ ಹೇಳಿಕೆಯನ್ನ ಗಣನೆಗೆ ತೆಗೆದುಕೊಳ್ಳುತ್ತಾ ಮತ್ತು ವಿಚಾರಣೆಯ ನಂತರ ಏನ್ ಹೇಳಬಹುದು ಅನ್ನೋದು ಕುತೂಹಲಕಾರಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ನಕಲಿ ಎನ್ಕೌಂಟರ್ಗಳ ಬಗ್ಗೆ ನಿರಂತರವಾಗಿ ಪ್ರಶ್ನಿಸಲಾಗ್ತಿದೆ. ಮಾನವ ಹಕ್ಕುಗಳ ಕಾರ್ಯಕರ್ತರು ಮತ್ತು ಇತರ ಹಲವಾರು ಸಂಘಟನೆಗಳು ಈ ಪ್ರಶ್ನೆಗಳನ್ನು ಎತ್ತುತ್ತಿವೆ. ಆದರೆ ಅತ್ಯಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ಜನವರಿ 29ರಂದು ಅಲಹಾಬಾದ್ ಹೈಕೋರ್ಟ್ ಉತ್ತರ ಪ್ರದೇಶದಲ್ಲಿ ಹಾಫ್ ಎನ್ಕೌಂಟರ್ಗಳನ್ನು ನಡೆಸಲಾಗ್ತಿದೆ ಅಂತ ಹೇಳಿದೆ. ಪೊಲೀಸ್ ಅಧಿಕಾರಿಗಳು ಹೊಗಳಿಕೆ, ಅಕಾಲಿಕ ಬಡ್ತಿ ಮತ್ತು ಸಾಮಾಜಿಕ ಮಾಧ್ಯಮಗಳ ಚಪ್ಪಾಳೆಗಾಗಿ ಅನಗತ್ಯವಾಗಿ ಗುಂಡು ಹಾರಿಸುತ್ತಿದ್ದಾರೆ ಅಂತ ನ್ಯಾಯಾಲಯ ಕಿಡಿಕಾರಿದೆ. ಆರೋಪಿಯನ್ನ ಶಿಕ್ಷಿಸುವ ಅಧಿಕಾರ ಪೊಲೀಸರಿಗಲ್ಲ, ನ್ಯಾಯಾಂಗಕ್ಕೆ ಮಾತ್ರ ಇದೆ ಅಂತ ಹೈಕೋರ್ಟ್ ಹೇಳಿದೆ. ಅನೇಕ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಆರೋಪಿಯ ಮೊಣಕಾಲಿನ ಕೆಳಗಿನ ಕಾಲಿಗೆ ಗುಂಡು ಹಾರಿಸುತ್ತಾರೆ ಅಂತ ನ್ಯಾಯಾಲಯ ಹೇಳಿದೆ. ಹೈಕೋರ್ಟ್ ತೀರ್ಪಿನ ಕೇವಲ 4 ದಿನಗಳ ನಂತರ ಆದಿತ್ಯನಾಥ್ ಹೇಳಿಕೆ ನೀಡಿ ಪೊಲೀಸರು ಗುಂಡು ಹಾರಿಸುತ್ತಿದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರು. ಆದರೆ ಪ್ರಶ್ನೆ ಇರೋದು ನಕಲಿ ಮತ್ತು ಕಟ್ಟುಕತೆಯ ಎನ್ಕೌಂಟರ್ಗಳ ಬಗ್ಗೆ. ಅನೇಕ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ದೀರ್ಘ ವಿಚಾರಣೆಗಳ ನಂತರ ಶಿಕ್ಷೆ ವಿಧಿಸಲಾಗಿದೆ. ಪೊಲೀಸರಿಗೆ ನಕಲಿ ಎನ್ಕೌಂಟರ್ ಅಭ್ಯಾಸ ಹೊಸತೇನಲ್ಲ. ಕಡೆಗೆ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಬೇಕಾಯಿತು ಅಂತ ಹೇಳಲಾಗುತ್ತೆ. ಇಂತಹ ಅನೇಕ ಕಥೆಗಳಿವೆ. ಕೆಲವೊಮ್ಮೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಹಲವಾರು ನಕಲಿ ಎನ್ಕೌಂಟರ್ಗಳ ಕಥೆಗಳು ನ್ಯಾಯಾಲಯಗಳಲ್ಲಿ ಸಾಬೀತಾಗಿವೆ.
ಅಂತಹ ಪ್ರಕರಣಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅನ್ನು ಕೂಡ ತಲುಪಿವೆ. ಜನವರಿ 29ರಂದು ತೀರ್ಪು ನೀಡಿದ ಪ್ರಕರಣದಲ್ಲಿ ಹೈಕೋರ್ಟ್ ಆರೋಪಿಗೆ ಜಾಮೀನು ನೀಡಿತು. ಪೊಲೀಸ್ ಎನ್ಕೌಂಟರ್ನಲ್ಲಿ ಆರೋಪಿ ಗಂಭೀರ ಗಾಯಗೊಂಡಿದ್ದಾನೆ ಅಂತ ಹೈಕೋರ್ಟ್ ಹೇಳಿದೆ. ಎನ್ಕೌಂಟರ್ನಲ್ಲಿ ಯಾವುದೇ ಪೊಲೀಸ್ ಗಾಯಗೊಂಡಿಲ್ಲ ಅನ್ನೋದನ್ನ ನ್ಯಾಯಾಲಯ ಗಮನಿಸಿದೆ ಮತ್ತು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನು ಉಲ್ಲೇಖಿಸಿ ಪೊಲೀಸರು ಈ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತ ಹೈಕೋರ್ಟ್ ಹೇಳಿದೆ. ಎನ್ಕೌಂಟರ್ನಲ್ಲಿ ಆರೋಪಿಗೆ ಗಂಭೀರ ಗಾಯಗಳಾದರೆ ಎಫ್ಐಆರ್ ದಾಖಲಿಸಲಾಗುತ್ತೆ. ಎಫ್ಐಆರ್ನಲ್ಲಿ ವೈಯಕ್ತಿಕ ಪೊಲೀಸ್ ಅಧಿಕಾರಿಗಳನ್ನ ಆರೋಪಿಗಳು ಅಂತ ಹೆಸರಿಸೋದು ಕಡ್ಡಾಯವಲ್ಲ. ಎಸ್ಟಿಎಫ್ ತಂಡ ಅಥವಾ ಸ್ಥಳೀಯ ಪೊಲೀಸರನ್ನ ಮಾತ್ರ ಉಲ್ಲೇಖಿಸಬಹುದು. ಗಾಯಾಳುಗಳು ಮತ್ತು ಆರೋಪಿಗಳಿಗೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ನೀಡಬೇಕು. ಫಿಟ್ನೆಸ್ ಪ್ರಮಾಣ ಪತ್ರದ ನಂತರ ಅವರ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಅಥವಾ ವೈದ್ಯಕೀಯ ಅಧಿಕಾರಿಯ ಮುಂದೆ ದಾಖಲಿಸಲಾಗುತ್ತೆ. ಸಂಪೂರ್ಣ ತನಿಖೆಯ ನಂತರ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಕಳಿಸಲಾಗುತ್ತೆ ಮತ್ತು ಸುಪ್ರೀಂ ಕೋರ್ಟ್ನ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಮುಂದುವರಿಯುತ್ತೆ. ಎನ್ಕೌಂಟರ್ ನಂತರ ತಕ್ಷಣವೇ ಬಹುಮಾನ ನೀಡಲಾಗುವುದಿಲ್ಲ. ಸಮಿತಿಯ ತನಿಖೆಯಲ್ಲಿ ಅದು ಸಾಬೀತಾದರೆ ಮಾತ್ರ ಪ್ರಶಸ್ತಿ ನೀಡಲಾಗುತ್ತೆ. ತನಿಖೆ ನ್ಯಾಯಯುತವಾಗಿಲ್ಲ ಅಂತ ಕುಟುಂಬ ಭಾವಿಸಿದ್ರೆ ಅವರು ಸೆಷನ್ಸ್ ನ್ಯಾಯಾಧೀಶರಿಗೆ ದೂರು ಸಲ್ಲಿಸಬಹುದು. ಸುಪ್ರೀಂ ಕೋರ್ಟ್ 2014ರ ಒಂದು ಮಹತ್ವದ ತೀರ್ಪಿನಲ್ಲಿ ಅಂತಹ ಎನ್ಕೌಂಟರ್ಗಳ ಸಂಬಂಧ ಮಾರ್ಗಸೂಚಿಗಳನ್ನು ನೀಡಿತು. ಆದರೆ ಕಳೆದ 7 ಅಥವಾ 8 ವರ್ಷಗಳಲ್ಲಿ ಹಲವಾರು ಎನ್ಕೌಂಟರ್ಗಳು ನಡೆದಿವೆ ಮತ್ತು ಪೊಲೀಸರು ಮಾರ್ಗಸೂಚಿ ಪಾಲಿಸ್ತಿಲ್ಲ ಅನ್ನೋದನ್ನ ಕೋರ್ಟ್ ಸ್ವತಃ ಗಮನಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.